ಹರೇ ನೋಡಿ ಶ್ರೀನಿವಾಸ ಸ್ನೇಹಿತರೆ, ಹರಿ ಓಂ 33 ಸರಸ್ವತಿ ಬಿಳಿ ಶ್ರೀವಾರಿ ದಾಸವಾಳ ಚಾನಲ್ಗೆ ಹೂವನ್ನು ಸ್ವಾಗತ. ನಾನು ಇವತ್ತು ಇಟ್ಕೊಂಡಿದ್ದೀನಿ. ಸ್ನೇಹಿತರೆ, ನಾನು ನಮ್ಮ ಗಿಡದೇನೆ 33 ಬಿಳಿ ದಾಸಿವಾಳ ಸಿಂಗಲ್ ಎಳೆ ತುಂಬ ಇವತ್ತು ಇಡ್ತೀನಿ. ಚೆನ್ನಾಗಿದೆ. ಊರಿಂದ ದಿನ ಕಿತ್ಕೊಂಡು ಒಂದೊಂದು ಥರ ಹೂವು 33ನ ಇಡೋದ್ರಿಂದ ಲೆಕ್ಕವಾಗಿ ಇವತ್ತು ಎಣಿಸ್ಕೊಂಡು 33 ನಮ್ಮ ಮನೆ ದಾಸವಾಳನ ದೇವ್ರುಗಳಿಗೆಲ್ಲ ಅಲಂಕಾರ ಮಾಡಿದೆ. ದಿನ ಒಂದೊಂದು ಥರ ಬಿಳಿ ಹೂವುಗಳನ್ನ ಇಡಬೇಕು. ದಾಸವಾಳ. ನಿನ್ನೆ ಮೊನ್ನೆ ರೋಸ್ ಹೂವು ಇಟ್ಟಿದ್ದೆ. ಇವತ್ತು ವಿಶೇಷವಾಗಿ ಮಂಗಳವಾರ ಬಿಳಿ ಹೂವು ಇಡೋಣ ಅಂತ ಹೇಳ್ಬಿಟ್ಟು ಬಿಳಿ ಹೂವಿನಿಂದ ಎಲ್ಲ ಅಲಂಕಾರ ಮಾಡಿ ಕರೆಕ್ಟಾಗಿ ಎಣಿಸ್ಕೊಂಡು ಏನು ಆ ತಟ್ಟೆಗೆ ಮಾತ್ರ ಒಂದು 33 ಹೂವನ್ನ ನಾನು ಜೋಡಿಸ್ಕೊಂಡು ಬೇರೆ ದೇವ್ರುಗಳಿಗೆಲ್ಲ ಬೇರೆ ಥರದ ಹೂಗಳ್ನ ನಾನು ಇಟ್ಕೊಳ್ತಾ ಬಂದೆ. ಒಂಥರ ಭಾಳ ಖುಷಿ ಆಯಿತು. ನಮ್ಮ ತೋಟದ ಹೂವು ನಾವು ಬೆಳೆದ ಹೂವು ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ವಿಶೇಷವಾಗಿ ಒಂದು ರಂಗೋಲಿನ ಬಿಡಿಸೋಣ ಅಂತ ಹೇಳಿ ತುಂಬ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡಿದ್ದೀನಿ ಈ ರಂಗೋಲಿನ. ಇದು ಬೃಂದಾವನ ರಂಗೋಲಿನ ನಾನಿವತ್ತು ವಿಶೇಷವಾಗಿ ಬಿಡಿಸಿದ್ದೀನಿ ಸ್ನೇಹಿತರೆ. ಬೃಂದಾವನ ಅಂದರೆ ನೋಡಿ, ತುಳಸಿ ಗಿಡ ಎಲ್ಲರಿಗೂ ಒಂದು ಭಾಳ ಪ್ರೀತಿಯಾದಂತಹ ಒಂದು ತುಳಸಿ ಗಿಡ ಆಗಿದೆ. ಮೊದಲು ನಾನು ಈ ದೇವ್ರುಗಳಿಗೆಲ್ಲ ಅಲಂಕಾರ ಮಾಡಿಕೊಂಡು ದೇವ್ರುಗಳಿಗೆಲ್ಲ ಹೂವು ಇಟ್ಕೊಂಡು ಆ ನಂತರ ನಾನು ಈ ಮಂಟಪಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಕೆಳಗಡೆಗೆ ಬಂದೆ. ಯಾಕೆ ಅಂದರೆ ಮತ್ತೆ ಈ ರಂಗೋಲಿ ಬಿಟ್ಟಾದಮೇಲೆ ತಿರ್ಗಾ ದೇವ್ರುಗಳ ಹತ್ರ ನಾನು ಮುಟ್ಟೋಕ್ಕಾಗೋದೇ ಇಲ್ಲ. ಹಂಗಾಗಿ ಫಸ್ಟು ದೇವ್ರನ್ನೆಲ್ಲ ಒಂದು ಅಲಂಕಾರ ರೆಡಿ ಮಾಡಿಕೊಂಡು ಆ ನಂತರ ರಂಗೋಲಿ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ. ಮಂಟಪ ಎಲ್ಲ ರೆಡಿ ಆಯ್ತಿದ್ದಂಗೆ ನೋಡಿ, ನಾನು ಒಂದು ಬೃಂದಾವನ ರಂಗೋಲಿನ ರೆಡಿ ಮಾಡಿಕೊಂಡೆ. ಅಂದರೆ ತುಳಸಿ ಗಿಡ, ತುಳಸಿ ಕಟ್ಟೆ, ಒಂದು ಪಾಟನ್ನು ರೆಡಿ ಮಾಡಿಕೊಂಡು ತುಳಸಿ ಗಿಡನ ನಾನು ರೆಡಿ ಮಾಡಿಕೊಂಡೆ. ಇದು ತುಂಬಾ ಸಿಂಪಲ್ಲಾಗಿದೆ, ಸರಳವಾಗಿ ಆದಷ್ಟು ಬೇಗ ಬಿಡಿಸೋ ಅಂತಹ ಒಂದು ರಂಗೋಲಿ ಆಗಿದೆ ಸ್ನೇಹಿತರೆ. ಈ ರಂಗೋಲಿಯ ವಿಶೇಷ ಏನು ಅಂದರೆ ನೋಡಿ, ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ತುಳಸಿ ಕಟ್ಟೆ ಇಲ್ಲದೇ ಯಾರೂ ಪೂಜೆ ಮಾಡೋದೇ ಇಲ್ಲ. ಯಾರೇ ಒಂದು ಮನೆ ಕಟ್ಟಿ ಒಂದು ಗೃಹ ಪ್ರವೇಶ ಮಾಡಿದ್ರೂ ವಿಶೇಷವಾಗಿ ಮೊದಲು ತೊಗೊಂಡೋಗೋದು ಒಂದು ತುಂಬಿದ ಬಿಂದಿಗೆ ಮತ್ತು ತುಳಸಿ ಗಿಡನ ಅವ್ರ ಮನೆ ಒಳಗೆ ತಗೊಂಡೋಗ್ತಾರೆ. ಆ ತುಳಸಿ ಗಿಡದಲ್ಲಿ ರಾಯರು ಇರ್ತಾರೆ, ಶ್ರೀಕೃಷ್ಣ ಪರಮಾತ್ಮ ರಾಧಾಕೃಷ್ಣರು ಇರ್ತಾರೆ, ಮುಕ್ಕೋಟಿ ದೇವರುಗಳು ಸಹ ಆ ತುಳಸಿ ಒಂದು ಗಿಡದಲ್ಲಿ ಇರ್ತಾರೆ ಅಂತ ಹೇಳ್ತೀವಿ. ನಾವು ಏನಾನ ಒಂದು ವಿಷ್ಣುಗೆ ತುಂಬ ಪ್ರೀತಿಯಾಗಿರೋ ಹೂವು ಅಂತ ಅಂದರೆ ಪತ್ರೆ ಅಂತ ಬಂದರೆ ಅದು ತುಳಸಿ ಪತ್ರೆನೇ. ಕೃಷ್ಣನಿಗೆ, ರಾಮನಿಗೆ, ಗೋವಿಂದನಿಗೆ, ವೆಂಕಟೇಶ್ವರನಿಗೆ, ಪ್ರತಿಯೊಂದು ದೇವ್ರಿಗೂ ನೋಡಿ ತುಳಸಿ ಹಾರನ ಹಾಕ್ತೀವಿ. ವಿಶೇಷವಾಗಿ ಆಂಜನೇಯ ಸ್ವಾಮಿಯವ್ರಿಗೂ ನಾವು ಒಂದು ತುಳಸಿ ಹಾರ ಹಾಕ್ತೀವಿ. ನರಸಿಂಹ ಸ್ವಾಮಿಯವ್ರಿಗೆ ಮುಖ್ಯವಾಗಿ ತುಳಸಿ ಹಾರ ಹಾಕ್ತೀವಿ. ಏನು ವಿಷ್ಣು ದೇವರು ಅಂತ ಸಂಬಂಧಪಟ್ಟಿದೆಯಾ ಪ್ರತಿಯೊಂದು ವಿಷ್ಣು ದೇವ್ರುಗಳಿಗೂ ನಾವು ತುಳಸಿ ಹಾರ ಹಾಕ್ತೇನೆ. ನಾವು ಯಾರೂ ಪೂಜೆ ಮಾಡೋದೇ ಇಲ್ಲ. ಪ್ರತಿಯೊಬ್ಬರು ಒಂದು ತುಳಸಿ ಹಾರ ತೊಗೊಂಡೋಗಿ ದೇವಸ್ಥಾನಗಳಲ್ಲಿ ಕೊಟ್ಟು ಒಂದು ಪೂಜೆ ಮಾಡಿಸ್ಕೊಂಬರ್ತಾರೆ. ಅಷ್ಟು ಒಂದು ಪವಿತ್ರವಾದಂತಹ ತುಳಸಿ ಗಿಡನ ಪ್ರತಿಯೊಬ್ಬರು ಮನೆಯಲ್ಲೂ ಇಟ್ಟು ಪೂಜೆ ಮಾಡ್ತಾರೆ. ಆ ಒಂದು ಗಿಡನ ಈ ಒಂದು ಅಧಿಕ ಮಾಸದಲ್ಲಿ ನಾವು ನಮ್ಮ ಮನೆ ಒಳಗಡೆ ಬಿಡಿಸೋದ್ರಿಂದ ನಮಗೆ ಕೋಟಿ ಕೋಟಿ ಫಲ ಸಿಕ್ಕತ್ತೆ. ಆ ರಾಯರು, ಆ ಕೃಷ್ಣ ಪರಮಾತ್ಮ, ಗೋವಿಂದ ನಾರಾಯಣನೇ ನಮ್ಮ ಮನೆಗೆ ಬಂದು ನೆಲೆಸಿದ್ದಾರೆ ಅನ್ನೋ ಅಷ್ಟು ಒಂದು ಖುಷಿ ಸಂತೋಷ ನಮಗಾಗುತ್ತೆ ಸ್ನೇಹಿತರೆ. ಈ ಒಂದು 33 ಅಧಿಕ ಮಾಸದಲ್ಲಿ ಪ್ರತಿಯೊಬ್ಬರು ಒಂದೊಂದು ರಂಗೋಲಿನ ಬಿಡಿಸ್ಕೊಳ್ತಾ ಬರ್ತಾಯಿದ್ದೀರಾ. ನನಗಂತೂ ತುಂಬ ಜನ ಕೇಳ್ತಾರೆ, ತುಂಬ ಚೆನ್ನಾಗಿ ನೀವು ರಂಗೋಲಿ ಬಿಡ್ತಾಯಿದ್ದೀರಾ ಅಂತ. ಈ ರಂಗೋಲಿನ ನಾನು ಇನ್ನೊಬ್ರ ಹತ್ರನೇ ಕಲ್ತು ಬಿಡ್ತಾ ಇರೋದು ಸ್ನೇಹಿತರೆ. ಯಾವುದು ನಾನು ಸ್ವಂತವಾಗಿ ಬಿಡೋದಕ್ಕಾಗೋದಿಲ್ಲ. ಯಾವುದೇ ಒಂದು ವಿದ್ಯೆನೂ ಒಬ್ಬರಿಂದ ಕಲ್ತ್ರೇ ತಾನೇ ನಮಗೆ ವಿದ್ಯೆ ಅದು ಬರೋದು. ಸೊ ಹಂಗಾಗಿ ನಾನು ಇದನ್ನು ಒಂದು ಕಡೆ ಒಬ್ಬರ ಕಡೆಯಿಂದ ನೋಡಿ ಕಲ್ತು ನಾನು ಈ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಈ ರಂಗೋಲಿ ಬಿಡಿಸೋದ್ರಿಂದ ಭಾಳ ಒಂದು ಕೋಟಿ ಫಲ ಸಿಕ್ಕತ್ತೆ. ಮತ್ತು ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ನಾವು ಪುರುಷೋತ್ತಮರಾದಂತಹ ಮಹಾವಿಷ್ಣುವನ್ನು ನಾವು ಆರಾಧನೆ ಮಾಡ್ತೀವಿ. ಅವ್ರಿಗೆ ಸಂಬಂಧಪಟ್ಟಂತಹ ಈ ತುಳಸಿ ಕಟ್ಟೆನ, ಈ ತುಳಸಿ ಮಂಟಪನ, ಈ ತುಳಸಿ ಗಿಡ ಬಿಡಿಸೋದ್ರಿಂದ ಆ ವಿಷ್ಣುಗೆ ನಾವು ತೀರಾ ಹತ್ತಿರವಾಗಿ ನಾವು ಒಂದು ವರ ಕೇಳಿದಷ್ಟು ಖುಷಿಯಾಗುತ್ತೆ ಸ್ನೇಹಿತರೆ. ಆನಂತರ ತುಳಸಿ ಮಂಟಪ ಎಲ್ಲ ರೆಡಿ ಆಯ್ತಿದ್ದಂಗೆ ನಾನು ಒಂದು ಆಂಜನೇಯ ಸ್ವಾಮಿಯವ್ರನ್ನ ಬಿಡಿಸ್ಕೊಳ್ತಾ ಇದ್ದೀನಿ. ಈ ಆಂಜನೇಯ ಸ್ವಾಮಿಯ ವಿವಿಧ ರೀತಿಯಲ್ಲಿ ಬಿಡಿಸ್ತಾರೆ. ನಾನು ಅಷ್ಟದಳ ಪದ್ಮ, ಮೊದಲು 8 ದಳ ಪದ್ಮನ ಬಿಡಿಸ್ಕೊಂಡು ಆ 8 ದಳ ಪದ್ಮದಲ್ಲಿ ನಾನು ಈ ಒಂದು ಆಂಜನೇಯ ಸ್ವಾಮಿಯವರು ಕೈಯನ್ನು ಮುಗಿತಾ ಇರೋ ಥರ ರೀತಿಯಲ್ಲಿ ನಾನು ತುಂಬ ಸಿಂಪಲಾಗಿ ಸರಳವಾಗಿ ಈ ರಂಗೋಲಿನ ಬಿಡಿಸಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಬಿಡಿಸ್ಬೋದು, ಯಾರಿಗೂ ಇದೇನು ಕಷ್ಟ ಅಂತ ಏನಿಲ್ಲ. ಇನ್ನೂ ಚೆನ್ನಾಗೂ ಸಹ ಬಿಡಿಸ್ಬೋದು.
ನಾನು ನನ್ನ ರೀತಿಯಲ್ಲಿ ನಾನು ಈ ಒಂದು ಅಷ್ಟದಳ ಪದ್ಮ ಅಂದರೆ ನೋಡಿ, ಅಷ್ಟದಳ ಅಂದರೆ ಲಕ್ಷ್ಮಿನ ನಾವು ಪ್ರತಿಯೊಂದು ಪೂಜೆಯಲ್ಲೂ ಒಂದು ಕಾರ್ಯಕ್ರಮದಲ್ಲೂ ಅಷ್ಟದಳ ಪದ್ಮ ಬಿಡಿಸ್ದೆ ನಾವು ಈ ಕಾರ್ಯಕ್ರಮನ ನಾವು ಮುಂದುವರ್ಸೋದೇ ಇಲ್ಲ. ಹಂಗಾಗಿ ಅಷ್ಟದಳ ಪದ್ಮದಿಂದನೇ ನೋಡಿ, ಮೇಲ್ಗಡೆನೂ ಅಷ್ಟದಳ ಪದ್ಮ, ಕೆಳಗಡೆನೂ ಅಷ್ಟದಳ ಪದ್ಮದಿಂದನೇ ನಾನು ಈ ರಂಗೋಲಿನ ಕಲಿತು ಇನ್ನೊಬ್ಬರ ಕಡೆಯಿಂದನೇ ನಾನು ಇದನ್ನು ಬಿಡಿಸ್ತಾ ಇದ್ದೀನಿ. ತುಂಬ ಸರಳವಾಗಿ ಸಿಂಪಲ್ಲಾಗಿದೆ. ಈ ಒಂದು ಆಂಜನೇಯ ಸ್ವಾಮಿನ ನಾವು ಬಿಡಿಸೋದ್ರಿಂದ ಯಾರು ಚಿಕ್ಕ ಮಕ್ಕಳು ಮನೆಯಲ್ಲಿರ್ತಾರೆ ಮತ್ತು ವಯಸ್ಸಾದವ್ರು ಇರ್ತಾರೆ, ಅವ್ರುಗಳೆಲ್ಲ ಏನನ್ನ ಒಂದು ಹೆದ್ರುಕೊಳ್ಳೋದು ಆ ಥರ ಎಲ್ಲ ಒಂದು ಬಂದಾಗ ಈ ಸ್ವಾಮಿನ ಒಂದು ಆರಾಧನೆ ಮಾಡಿ ಮತ್ತು ಈ ಒಂದು ಸಿಂಪಲ್ ರಂಗೋಲಿನ ಬಿಡಿಸೋದ್ರಿಂದ ಮಕ್ಳುಗಳಿಗೆ ಏಳಿಗೆ ಆಗುತ್ತೆ, ದೃಷ್ಟಿ ದೋಷ ಆಗೋದಿಲ್ಲ, ವಯಸ್ಸಾದವ್ರಿಗೂ ಹೆದ್ರುಕೊಳ್ಳೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಹಾಗಾಗಿ ಈ ಒಂದು ಆಂಜನೇಯ ಸ್ವಾಮಿ ರಂಗೋಲಿನ ಬಿಡಿಸ್ತಾರೆ. ಜೋಡಿ ಆಂಜನೇಯನ ಬಿಡಿಸ್ತಾರೆ ಸ್ನೇಹಿತರೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿಯೂ ಜೋಡಿ ಆಂಜನೇಯನ ಬಿಡಿಸಿ ನಾನು ನಿಮ್ಗೆ ತೋರಿಸ್ತೀನಿ. ಆಂಜನೇಯ ಸ್ವಾಮಿ ಬಿಡಿಸೋದ್ರಿಂದ ಮಕ್ಕಳಿರೋ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಯಾವುದೇ ಒಂದು ಕೆಟ್ಟ ದೃಷ್ಟಿನೂ ನಮಗೆ ಬೀಳೋದಿಲ್ಲ. ಆ ನಂತರ ನೋಡಿ, ಅದೇ ಅಷ್ಟದಳ ಪದ್ಮದಿಂದ ನಾನು ಒಂದು ಸಿಂಪಲ್ಲಾಗಿ ಗರುಡ ಸ್ವಾಮಿಯವ್ರನ್ನ ನಾನು ಬಿಡಿಸ್ತಾ ಇದ್ದೀನಿ. ಎಲ್ಲನೂ ಒಂದು ಅಷ್ಟದಳ ಪದ್ಮದಿಂದನೇ ಬಿಡಿಸುವಂತಹ ಈ ಒಂದು ರಂಗೋಲಿ ಆಗಿದೆ. ಈ ರಂಗೋಲಿನ ನೀವು ಸ್ವಲ್ಪ ಸಣ್ಣಗೆ ಜಲ್ಡೆ ಇಟ್ಕೊಂಡು ತೊಗೋಬೇಕು, ಆವಾಗ ಎಳೆ ಚೆನ್ನಾಗಿ ಬರುತ್ತೆ. ನನ್ನ ಎಳೆನೂ ಸ್ವಲ್ಪ ದಪ್ಪ ಆಗಿದೆ, ಇನ್ನೂ ಸಣ್ಣ ರಂಗೋಲಿ ಬರುತ್ತೆ. ಆದರೆ ಅಕ್ಕಿ ಹಸಿಟ್ಟಲ್ಲಂತೂ ನಾನು ಬಿಟ್ಟಿಲ್ಲ. ಇದು ರಂಗೋಲಿ ಪುಡಿನೇ ಆಗಿರೋದ್ರಿಂದ ರಂಗೋಲಿ ಪುಡಿಯಿಂದನೇ ನಾನು ಈ ಒಂದು ದೇವರುಗಳನ್ನು ನಾನು ಬಿಡಿಸ್ತಾ ಇದ್ದೀನಿ. ನೋಡಿ, ಮೇಲೂ ಒಂದು ಅಷ್ಟದಳ ಪದ್ಮ ಬಿಡಿಸ್ಕೊಂಡು, ಕೆಳಗಡೆನೂ ಒಂದು ಅಷ್ಟದಳ ಪದ್ಮ ಬಿಡಿಸ್ಕೊಂಡು ಗರುಡ ಸ್ವಾಮಿನ ನಾನು ಬಿಡಿಸ್ತಾ ಇದ್ದೀನಿ. ಗರುಡ ಸ್ವಾಮಿ ಯಾರಿಗೆಲ್ಲ ಪ್ರೀತಿ ಇಲ್ಲ ಹೇಳಿ? ಯಾವುದೇ ನಾವು ಒಂದು ಗೋವಿಂದ ನಾರಾಯಣ ಅಂತ ಹೋದರೆ ಅಲ್ಲಿ ಗರುಡ ಇರುತ್ತೆ. ಗರುಡ ವಾಹನ ಶ್ರೇಷ್ಠ ವಾಹನ, ಸಿಂಹ ವಾಹನ, ನವರತ್ನಾದಿಗಳ ಮೂಲ ಶೋಭಿತ, ನಾರಾಯಣನೇ ಏ ಸುಖದಾತ, ನಾರಾಯಣನೇ ಏ ಸುಖದಾತ ಅಂತ ನಾವು ಆ ಗರುಡ ವಾಹನನ ನೋಡೋಕ್ಕೆ ಒಂದು ಆನಂದ ಸ್ನೇಹಿತರೆ. ಹಂಗಾಗಿ ಗರುಡ ಸ್ವಾಮಿನ ನಾವು ಬಿಡಿಸೋದ್ರಿಂದ ಯಾವುದೇ ಥರದ ಕೆಟ್ಟ ದೃಷ್ಟಿನೂ ನಮ್ಮ ಮನೆ ಮೇಲೆ ಬೀಳಲ್ಲ. ಆಂಜನೇಯ ಸ್ವಾಮಿ ನಮ್ಗಳ ಮೇಲೆ ಬೀಳಲ್ಲ ಕೆಟ್ಟ ದೃಷ್ಟಿ. ಈ ಗರುಡ ಸ್ವಾಮಿನ ನಾವು ಒಂದು ಆರಾಧನೆ ಮಾಡೋದ್ರಿಂದ ನಮ್ಮ ಮನೆಗೆ ಕೆಟ್ಟ ದೃಷ್ಟಿ ಬೀಳೋದಿಲ್ಲ ಸ್ನೇಹಿತರೆ. ಅಷ್ಟು ಒಂದು ಪವರ್ಫುಲ್ಲಾಗಿರುವಂಥ ಈ ಗರುಡ ಸ್ವಾಮಿ ನೋಡಿ, ಅಂಥ ದೇವರುಗಳನ್ನ ಈ ಸ್ವಾಮಿ ಹೊರ್ತಾರೆ. ಒಂದು ರಂಗನಾಥ ಸ್ವಾಮಿ, ಒಂದು ಗೋವಿಂದ ಸ್ವಾಮಿ, ರಂಗನಾಥ ಸ್ವಾಮಿ, ಪ್ರತಿಯೊಬ್ಬರೂ ಈ ಗರುಡ ವಾಹನ ಶ್ರೇಷ್ಠ ವಾಹನ ಅಂತೆ. ಹಂಗಾಗಿ ಪ್ರತಿಯೊಬ್ಬರು ಗರುಡೋತ್ಸವನ ಎಲ್ಲ ಮಾಡಿಸ್ತಾರೆ. ಹಂಗಾಗಿ ಆ ಗರುಡ ಸ್ವಾಮಿನ ನಾವು ಮನೇಲೊಂದು ಬಿಡಿಸಿ ಒಂದು ಪೂಜೆ, ಒಂದು ಆರಾಧನೆ ಮಾಡೋದ್ರಿಂದ ನಮಗೆಲ್ಲ ತುಂಬಾ ಒಳ್ಳೆಯದಾಗುತ್ತೆ. ಆನಂತರ ನಾನು ವಿಘ್ನೇಶ್ವರ ಸ್ವಾಮಿನ ಸಿಂಪಲ್ಲಾಗಿ ಒಂದು ಬಿಡಿಸ್ಕೊಂಡು ಅದರಿಂದ ನಾನು ಬಿಡಿಸ್ತಾಯಿದ್ದೀನಿ. ವಿಘ್ನ ವಿನಾಶಕ, ನಮ್ಮದು ಏನೇ ಒಂದು ಕೆಲಸ ಮಾಡಿದ್ರೂ ನಮಗೆಲ್ಲ ಹೋಗಲಾಡಿಸಪ್ಪ, ಒಂದು ವಿದ್ಯೆ ಬುದ್ಧಿ ಕೊಟ್ಟು ಸಕಲ ಕಾರ್ಯಗಳಿಗೂ ಸಿದ್ಧಿ ಮಾಡೋ ಸಿದ್ಧಿ ವಿನಾಯಕ ಅಂತ ನಾವು ಕೇಳ್ಕೊಳ್ತಾ ಆ ಒಂದು ವಿಘ್ನೇಶ್ವರ ಸ್ವಾಮಿನ ಮನಸ್ಸಲ್ಲಿ ಸ್ಮರಣೆ ಮಾಡುತ್ತಾ ನಮ್ಮ ಮಕ್ಕಳಿಗೆಲ್ಲ ವಿದ್ಯೆ ಬುದ್ಧಿ ಕೊಡು. ನಾವೊಂದು ಏನಾನ ಒಂದು ಕೆಲಸ ಮಾಡಬೇಕಾದ್ರೆ ಯಾವುದೇ ಥರದ ಒಂದು ಅಡೆತಡೆನೇ ಕೊಡ್ದಂಗಿರಪ್ಪ. ನಮ್ಮ ಕೆಲಸ ಎಲ್ಲ ಸರಳವಾಗಲಿ, ನಮ್ಮ ಮಕ್ಳಿಗೆ ಎಜುಕೇಷನ್ ಒಂದು ಸರಳವಾಗಲಿ. ಮತ್ತು ಒಂದು ಮದುವೆಗೆ ಹೋಗಬೇಕು ಅಂದರೂ ನೋಡಿ, ಮದುವೆ ಮಂಟಪದಲ್ಲೂ ಸಹ ಮೇನ್ ದ್ವಾರದಲ್ಲಿ ವಿಘ್ನೇಶ್ವರನ್ನ ಇಟ್ಟಿರ್ತಾರೆ. ಸೊ ಹಂಗಾಗಿ ವಿಘ್ನೇಶ್ವರನ ನಾವು ಪ್ರತಿಯೊಬ್ಬರೂ ಆರಾಧನೆ ಮಾಡೋದ್ರಿಂದ ವಿಘ್ನ ವಿನಾಶಕ ಅಂತ ಹೇಳಿ ನಾವು ಈ ಸ್ವಾಮಿನ ಆರಾಧನೆ ಮಾಡ್ತೀವಿ. ಪ್ರತಿಯೊಂದು ಕಾರ್ಯಕ್ಕೂ, ಪ್ರತಿಯೊಂದು ಮದುವೆಯಿಂದ ಹಿಡಿದು, ಒಂದು ಮುಂಜಿಯಿಂದ ಹಿಡಿದು, ಪ್ರತಿಯೊಂದು ದೋಷ ನಿವಾರಣೆಯಿಂದ ಹಿಡಿದು ನಾವು ವಿಘ್ನೇಶ್ವರನ ಆರಾಧನೆ ಮಾಡ್ತೀವಿ ಸ್ನೇಹಿತರೆ. ಹಂಗಾಗಿ ನಾನು ವಿಘ್ನೇಶ್ವರನ ಸಹ ಒಂದು ಚಿತ್ರನ ಬಿಡಿಸ್ಕೊಂಡು, ಆ ನಂತರ ಶಂಖ ಚಕ್ರ, ಒಂದು ಗೋವಿಂದನಿಗೆ ಸಂಬಂಧಪಟ್ಟಂತಹ ಒಂದು ಶಂಖ ಚಕ್ರ ನಾಮ, ಇವುಗಳನ್ನ ಸಹ ಬಿಡಿಸ್ಕೊಂಡಿದ್ದೀನಿ. ಯಾಕಂದರೆ ನಾವು ಗೋವಿಂದ ನಾರಾಯಣ ಅಂತ ಕರೆಯೋದೇ ಆ ವಿಷ್ಣು ಪರಮಾತ್ಮನ. ಅವರ ಚಿಹ್ನೆ ಬಂದು ನೋಡಿ ಶಂಖ ಚಕ್ರ ನಾಮ ಆಗಿರುತ್ತೆ. ಸೊ ಹಂಗಾಗಿ ಅವರ ಶಂಖ ಚಕ್ರ ನಾಮ ಇವೆಲ್ಲನೂ ಬಿಡಿಸ್ಕೊಂಡು ನಾವು ನಮ್ಮ ಮನೆಯಲ್ಲಿ ಒಂದು ಮಂಗಳವಾರ ಏನು ಒಂದು ಗೋವಿಂದ ನಾರಾಯಣ, ಒಂದು ಬೃಂದಾವನ ಇವೆಲ್ಲನೂ ಬಿಡಿಸ್ಕೊಳ್ಳೋದ್ರಿಂದ ನಮ್ಮ ಒಂದು ದೇವ್ರ ಮನೆಯೇ ಒಂದು ದೇವಾಲಯ ಆಗೋಗ್ಬಿಟ್ಟಿರುತ್ತೆ, ಒಂದು ದೇವಸ್ಥಾನನೇ ಆಗ್ಬಿಟ್ಟಿರುತ್ತೆ.
ಆನಂತರ ಅವಕ್ಕೆಲ್ಲ ಒಂದು ಕಡೆಯಿಂದ ಅರಿಶಿನ ಕುಂಕುಮ ಹಚ್ಚಬೇಕು ಸ್ನೇಹಿತರೆ. ಪ್ರತಿಯೊಂದು ನೀವೇನು ರಂಗೋಲಿ ಬಿಡಿಸಿರ್ತೀರ ಇನ್ನೂ ಥರ ರಂಗೋಲಿ ಇದೆ. ಎಲ್ಲ ದೇವ್ರಿಗೆ ಸಂಬಂಧಪಟ್ಟಿದೆ. ಪಾಂಡುರಂಗ ವಿಠ್ಠಲನ ರಂಗೋಲಿ ಇದೆ, ರಾಧಾಕೃಷ್ಣನ ರಂಗೋಲಿ ಇದೆ. ಪ್ರತಿಯೊಂದು ರಂಗೋಲಿನೂ ನಾನು ಫ್ರೀ ಆದಾಗ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ನಾನು ಬಿಡಿಸ್ಬಿಟ್ಟು ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ನನಗೆ ತುಂಬ ಒಳ್ಳೆ ಕಮೆಂಟ್ಸ್ ಬರ್ತಾಯಿದೆ, ಚೆನ್ನಾಗಿ ಬಿಡಿಸ್ತಾ ಇದ್ದೀರಾ ಅಂತ ನಂಗೆ ತುಂಬ ಖುಷಿಯಾಗುತ್ತೆ. ನನ್ನ ವಿಡಿಯೋ ನೋಡಿ ನೀವು ಕಾಮೆಂಟ್ಸ್ ಮಾಡೋದ್ರಿಂದ ನನಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಇನ್ನೂ ನಾನು ಹೆಚ್ಚಿನ ಒಂದು ರಂಗೋಲಿಗಳ್ನ ಬಿಡಿಸ್ಬೇಕು, ತೋರಿಸ್ಬೇಕು ಅನ್ನೋ ಆಸೆ ಆಗುತ್ತೆ ಸ್ನೇಹಿತರೆ. ಆದರೆ ಟೈಮ್ಗಳು ನನಗೆ ಸ್ವಲ್ಪ ಸಿಗ್ತಾ ಇಲ್ಲ. ಇರೋದ್ರಲ್ಲಿ ನಾನು ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ನಾನು ಕನಕಾಂಬರ ಹೂವನ್ನ ಬೃಂದಾವನಕ್ಕೆ 33 ನಾನು ಸಪ್ರೇಟಾಗಿ ಇಟ್ಕೊಳ್ತಾ ಬಂದಿದ್ದೀನಿ. ಮೇಲೆ ದಾಸಿವಾಳನೂ ನಾನು ಸಪ್ರೇಟಾಗಿ 33 ನಾನೇನೋ ಒಂದು ಪೂಜಾ ಸಾಮಾನು ನನ್ನ ವಿಗ್ರಹಗಳಿದ್ದಾವೆ, ನಮ್ಮ ಮನೆ ದೇವ್ರ ವಿಗ್ರಹಗಳಿಗೆ ಇಟ್ಟಿದ್ದೀನಿ. ಬೃಂದಾವನಕ್ಕೆ ನಾನು 33 ಒಂದು ಕನಕಾಂಬರ ಹೂವನ್ನ ನಾನು ಏನು ಆಯ್ಕೆ ಮಾಡ್ಕೋತೀನಿ ಅಂದರೆ ರಂಗೋಲಿ ಮೇಲೆ ಕೆಂಪು ಹೂವು ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಸಣ್ಣ ಹೂವಿಂದ ನಾನು ಅಲಂಕಾರ ಮಾಡಿಕೊಂಡು ಗಣೇಶನಿಗೆಲ್ಲ ಒಂದೊಂದು ಮಲ್ಲಿಗೆ ಹೂವು ಇಟ್ಕೊಂಡು, ಮುಖ್ಯವಾಗಿ ತುಳಸಿನ ನಾನು ಒಂದು ಗರುಡ ಸ್ವಾಮಿಗೆ, ಒಂದು ಆಂಜನೇಯ ಸ್ವಾಮಿಗೆ, ಒಂದು ತುಳಸಿ ಕಟ್ಟೆಗೆ ಪ್ರತಿಯೊಂದಿಗೂ ಒಂದು ತುಳಸಿಯಿಂದ ನಾನು ಅವ್ರಿಗೆ ಒಂದು ಪೂಜೆ ಮಾಡಿದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ನೈವೇದ್ಯಕ್ಕೆ ನೋಡಿ ನಾನು 33 ಎಣಿಸ್ಕೊಂಡು ನಾನು ಬಾದಾಮಿನ ಇವತ್ತು ತೊಗೊಂಡಿದ್ದೀನಿ. ಒಂದಿನ ಬಾದಾಮಿ, ಒಂದಿನ ಬಾಳೆಹಣ್ಣು, ಒಂದಿನ ಮಾವಿನ ಹಣ್ಣು, ನಿಮ್ಗೆ ಏನು ಯಥಾಶಕ್ತಿ ಸಿಕ್ಕುತ್ತೋ ಆ ಥರ ಹಣ್ಣುಗಳ್ನ ನೀವು ತೊಗೊಳ್ತಾ ನೀವು ಒಂದು ಪೂಜೆ ಮಾಡ್ಕೊಂಬನ್ನಿ. ಆದರೆ 33 ಸಂಖ್ಯೆಯಲ್ಲೇ ನೀವು ಇಟ್ಕೋಬೇಕು. ಮತ್ತು ನಾನು ಪೂಜೆ ಮಾಡಿದ್ನ ದುಡ್ಡನ್ನ ನಾನು ಲಾಕರಲ್ಲಿ ಕಟ್ಟಿಕ್ಕಿಂತ ಹೇಳಿದ್ದೆ. ಆ ದುಡ್ಡನ್ನ ಒಂದು 33 ದಿವಸ ದೇವ್ರ ಮನೆಯಲ್ಲೇ ಇಟ್ಟುಬಿಟ್ಟು ಆ ನಂತರ 33 ದಿವಸ ಆದ ನಂತರ ನೀವು ಅದನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನೀವು ನೋಡಿ, ನಾನಲ್ಲಿ ಬಟ್ಲಲ್ಲಿ ಇಟ್ಟಿದ್ದೀನಿ ದುಡ್ಡನ್ನ. ನೀವು ಆಮೇಲೆ ಲಾಕರಲ್ಲಿ ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಈ ಥರ ಎಲ್ಲ ನೀವು ಒಂದು ಪೂಜೆ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಇಷ್ಟಾರ್ಥ ಏನೇ ಇದ್ದರೂ ಈಡೇರುತ್ತೆ. ಈ ಒಂದು ಬೃಂದಾವನ ರಂಗೋಲಿ, ಗರುಡ ರಂಗೋಲಿ, ಒಂದು ಆಂಜನೇಯ ಸ್ವಾಮಿ ರಂಗೋಲಿ, ಒಂದು ಗಣೇಶ, ಶಂಖ, ಚಕ್ರ ಇವೆಲ್ಲ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ನಾವು ಬಿಡಿಸಿದ್ವ ಈ ರಂಗೋಲಿಗಳ್ನ, ಈ ದೇವರೇ ಬಂದು ಅಲ್ಲಿ ಸೇರಿಕೊಂಡಿದ್ದಾರೆ ಅನ್ನೋಷ್ಟು ಸಂತೋಷ, ಖುಷಿ ನಮಗೆ ಸಿಕ್ಕುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರು ಈ ಅಧಿಕ ಮಾಸನ ಒಂದು ಉಪಯೋಗ ಪಡ್ಕೊಳ್ಳಿ. ಆದರೆ ಸಾಧ್ಯವಾದಷ್ಟು ನೀವು ಒಂದೇ ದಿನ ಒಂದು 33 ದೇವರನ್ನು ಸಹ ದರ್ಶನ ಮಾಡಿ. ಆ 33 ದಂಪತಿಗಳಿಗೆ ನೀವೊಂದು ಊಟದ ವ್ಯವಸ್ಥೆ ಕೊಡ್ಬೋದು, ಒಂದು ಕುಂಕುಮದ ವ್ಯವಸ್ಥೆ ಕೊಡ್ಬೋದು. ಈಗ ನಮ್ಮದು ಮಂಗಳವಾರ ನಮ್ಮದು ಒಂದು ಭಜನೆ ಕ್ಲಾಸ್ ಒಂದು ಪ್ರಾರಂಭ ಆಗ್ತಾಯಿದೆ ಸ್ನೇಹಿತರೆ. ಆ ಭಜನೆ ಕ್ಲಾಸಲ್ಲಿ ನಾವು 33 ಜನಕ್ಕೆ ಒಂದು ಅರಿಶಿನ ಕುಂಕುಮ ಕೊಡೋ ಅಂಥ ಒಂದು ಕಾರ್ಯಕ್ರಮನ ನಮ್ಮ ಅಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ. ಅದೆಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಯಾಕೆಂದರೆ ಈ ಮಾಸನೇ ಒಂದೊಂದು ಪವಿತ್ರವಾದಂಥ ಒಂದು ಪುಣ್ಯ ಮಾಸ ಆಗಿದೆ. ಪ್ರತಿಯೊಬ್ಬರು ಈ ಒಂದು ಮಾಸನ ಉಪಯೋಗಿಸ್ಕೊಳ್ಳಿ. 33 ಹೂವನ್ನ ನೀವೊಂದು ಒಂದೇ ಸರಿ ಸಂಕಲ್ಪ ಮಾಡಿ ನೀವು ಆ ದೇವ್ರಿಗೆ ಇಟ್ಟು ಒಂದು ಪೂಜೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ. ಮತ್ತು ನಾನು ಬತ್ತಿದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. 365 ಬತ್ತಿ, 33 ಬತ್ತಿ, ಈ ಥರ ಬತ್ತಿಗಳನ್ನ ನೀವು ಒಂದು ವಿಶೇಷವಾದಂಥ ದಿನ ಹಚ್ಚೋಕ್ಕಾಗಲಿಲ್ಲ ಅಂದರೆ ಒಂದು ಮಂಗಳವಾರ, ಶುಕ್ರವಾರ, ಒಂದು ಶನಿವಾರ ನೀವು ಆ 33 ಬತ್ತಿ ಹಚ್ಚೋದ್ರಿಂದ ನೋಡಿ 33 ದಿವಸಕ್ಕೆ ಹಚ್ಚೋದಷ್ಟು ಒಂದು ಫಲ ಸಿಕ್ಕುತ್ತೆ. ದಿನ ನೀವು ಹಚ್ಚೋದೇ ಲೆಕ್ಕ ಬೇರೆ, ಒಟ್ಟಿಗೆ ಒಂದೇ ಸರಿ ಹಚ್ಚೋದೇ ಲೆಕ್ಕ ಬೇರೆ ಸ್ನೇಹಿತರೆ. ಹಂಗಾಗಿ ನೀವು 33 ಬತ್ತಿನೂ ನೀವು ಒಂದು ದಿನ ಹಚ್ಚಿಲ್ಲ, ಶಕ್ತಿ ಇರೋರು ದಿನ 33 ಬತ್ತಿನೂ ಹಚ್ಬೋದು. ಇಲ್ಲ ದೇವಸ್ಥಾನಗಳಿಗಲ್ಲೂ ನೀವು ತಗೊಂಡೋಗಿ ಒಂದು 33 ಹಚ್ಬೋದು. ಆ ಎಣ್ಣೆಗಿಂತ ತುಪ್ಪದಲ್ಲಿ ಹಚ್ಚೋದ್ರಿಂದ ಭಾಳನೇ ಒಂದು ಫಲ ಇದೆ. ಇಲ್ಲ ಎಣ್ಣೆಲೇ ಹಚ್ತೀವಿ ಅನ್ನೋರು ಎಣ್ಣೆಲೂ ಹಚ್ಬೋದು ಸ್ನೇಹಿತರೆ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹರಿ ಓಂ. ಹರೇ ಶ್ರೀನಿವಾಸ.